ಸುಮಂತ ಬೀಳಾಕ ಕಾರಣನ ಒಂದು ಹೆಣ್ಣಿನ ಬಲಿ ಆಗ್ಬೇಕು. ಮೊದಲನೇ ಮಾತು, ಬಲಿ ಆದಾಗ ಮಾತ್ರ ಇದು ಅಡಿಪಾಯ ನಿಂದಿರ್ತದಂತ ಅವ್ ಹೇಳ್ದತ್ತೆ, ಸ್ವಾಮಿ ಹೇಳ್ತ. ನಮಸ್ಕಾರ ವೀಕ್ಷಕರೇ, ನಾವು ಇವತ್ತು ಬಂದಿರೋದು ಪುರಾತನ ಕಾಲದಲ್ಲಿರುವ ಕದಂಬರ ಕಟ್ಟಿರುವಂತಹ ಒಂದು ಶಿಲ್ಪಕಲೆಗೆ ಬಂದಿದ್ದೀವಿ. ಇದು ಯಾವ ಊರ ಅಂತಂದ್ರೆ ಈ ಊರಿನ ಹೆಸರು ಕೊಕಟ್ನೂರು. ಈ ಕೊಕಟ್ನೂರು ಹೆಸರು ಬರ್ಲಿಕ್ಕೆ ಏನು ಕಾರಣ ಆಯ್ತು, ಯಾವ ಮುನಿಗಳಿಂದ ಈ ಹೆಸರು ಬಂತು ಎಂಬುದನ್ನು ಈ ವಿಸ್ತಾರವಾಗಿ ದೇವಾಲಯದ ಅರ್ಚಕರ ಜೊತೆ ಚರ್ಚೆ ಮಾಡಿ ತಿಳ್ಕೊಳ್ಳೋಣ. ಬನ್ನಿ ವೀಕ್ಷಕರೇ ನೋಡೋಣ. ನಮಸ್ಕಾರ ವೀಕ್ಷಕರೇ, ಉತ್ತರ ಕರ್ನಾಟಕವನ್ನು ಆಳ್ವಿಕೆ ಮಾಡುವಂತಹ ಬನವಾಸಿಯ ಕದಂಬರು ಅವರ ಕಾಲದಲ್ಲಿ ಕೆತ್ತನೆ ಆಗಿರುವಂತಹ ಒಂದು ಅದ್ಭುತವಾದ ಒಂದು ದೇವಾಲಯ. ಸೊ ನಾವು ಎಷ್ಟೋ ದೂರದ ಮಂದಿರಗಳಲ್ಲಿ ಅಥವಾ ಕೆತ್ತನೆಗಳನ್ನು ಹುಡ್ಕೊಂಡು ಐಹೊಳೆ, ಪಟ್ಟದಕಲ್ಲಾಗಿರ್ಬೋದು, ಬೇರೆ ಬೇರೆ ಸ್ಥಳಗಳಿಗೆ ಹೋಗ್ತೀವಿ. ಬಟ್ ನಮ್ಮ ಸುತ್ತಮುತ್ತಲೇ ಇರುವಂತಹ ಅದ್ಭುತವಾದ ಇತಿಹಾಸವನ್ನು ಹೊಂದಿರುವಂತಹ ಮಂದಿರಗಳನ್ನ ಇವತ್ತು ತೆರೆ ಮೇಲೆ ತರುವಂತಹ ಪ್ರಯತ್ನ ಮಾಡ್ತಾ ಇದೀವಿ. ಸೊ ಮೊದಲನೇದಾಗಿ ಕೊಕಟ್ನೂರಿನ ಒಂದು ತ್ರಿಕೋಟೇಶ್ವರ ದೇವಸ್ಥಾನ. ಸೊ ಇದರ ಬಗ್ಗೆ ಸಂಪೂರ್ಣವಾಗಿ ಇರುವಂತಹ ಕೆಲವೊಂದು ಅಚ್ಚರಿಯ ಮಾಹಿತಿಗಳನ್ನು ಮತ್ತು ರಹಸ್ಯದ ಮಾಹಿತಿಗಳನ್ನ ನಮ್ಮ ಮುಂದೆ ಪ್ರಸ್ತುತಪಡಿಸಲು ನಾವು ನಮ್ಮ ಈ ದೇವಾಲಯದ ಅರ್ಚಕರು ಮತ್ತು ಅವರ ಸಂಬಂಧಿಕರಾಗಿರುವಂತಹ ಸೌಜನ್ಯ ಗುರು ಅವರನ್ನು ಅವರ ಈ ಒಂದು ಕ್ಯಾಮ್ರಾ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀವಿ. ಸೊ ವೆಲ್ಕಮ್ ಟು AR ಬಿಗ್ ಸ್ಟುಡಿಯೋಸ್ ಸೌಜನ್ಯ ಮೇಡಮ್ ಅವರೇ. ಸೊ ನಮ್ಮ ಪ್ರೇಕ್ಷಕರು ಈ ಒಂದು ದೇವಾಲಯದ ಬಗ್ಗೆ ತಿಳಿದುಕೊಳ್ಳೋದು ಬಹಳಷ್ಟು ಕಾತರಾಗಿದ್ದಾರೆ. ಸೊ ಒಂದೊಂದಾಗಿ ನೀವು ಮಾಹಿತಿಯನ್ನ ಕೊಡ್ಬೇಕಂತ ನಾನು ನಿಮ್ಗೆ ಕೇಳ್ಕೊಳ್ತಾ ಇದ್ದೀನಿ. ನಿಮ್ಮ ಪರಿಚಯ ಕೊಡ್ರಿ. ಮೊದಲನೇದಾಗಿ ನನ್ನ ಪರಿಚಯ ಸೌಜನ್ಯ ಜಗದೀಶ್ ಗುರವ್ ಅಂತ. ನಾನು ನನ್ನ ಊರು ಜನವಾಡ್ ಅಂತ. ನಾನು ಇಲ್ಲಿ ಅಜ್ಜನ್ ಮನ್ಯಾಗ ಓದಾಕ ಬಂದೀನಿ. ಅಂದ್ರೆ ಈಗ ನಾನು 10th ವರ್ಗದಲ್ಲಿ ಓದಾಕತ್ತೀನಿ. ಈಗ ನಿಮಗೆ ಎಲ್ಲ ಇದು ಇತಿಹಾಸ ಎಲ್ಲ ನಿಮ್ಗೆ ಹೆಂಗ್ ಗೊತ್ತಾಗಿತ್ತು? ನನ್ನ ಅಜ್ಜನಿಂದ ನನಗೆ ಗೊತ್ತಾಗಿತ್ತು. ಪ್ರತಿಯೊಂದೆಲ್ಲ ಬನ್ನಿ ಒಳಗಡೆ ಹೋಗೋಣ. ಮೊದಲನೇದಾಗಿ ಇದು ಈ ಊರಿಗೆ ಕೊಕಟ್ನೂರು ಅಂತ ಹೆಸರು ಬರ್ಲಕ್ಕೆ ಏನ್ ಕಾರಣ ಆದಿತ್ತಂದ್ರೆ ರೀ, ಇಲ್ಲಿ ಸಾವಿರಾರಷ್ಟು ಕಾಲದಿಂದ ಬದುಕಿರುವಂತ ಒಬ್ಬ ಋಷಿ ಇದ್ದ. ಅವನ ಹೆಸರು ವಿಶೇಷವಾಗಿ ಕುಕ್ಕಿಟ ಅಂತ ಒಬ್ಬ ಋಷಿ ಇದ್ದ. ಅವನಿಗೆ ಸಾವ ಬರ್ಲಾರ್ದಂತಹ ಒಂದು ಮಹಾ ವರವನ್ನ ತೆಗೆದುಕೊಂಡಿದ್ದ ದೇವರಿಂದ. ಆದ್ರಿಂದ ಇದು ಕೀಟನೂರು ಅಂತ ಹೆಸರಿತ್ತು ಮೊದಲು. ಆವಾಗ ಬದಲಾಯಿಸ್ಕೊಂಡು ಇದನ್ನ ಕೊಕಟನೂರು ಅಂತ ಕರಿಲಕ್ಕ ಕಾರಣ ಆಗಿದ್ರಿ. ಈಗಿನ ದಿನಮಾನದಲ್ಲಿ ಈಗ ಸದ್ಯ ಕರೀದಂದ್ರ ಕೊಕಟ್ನೂರು ಬಂದಿರೋದು ಆ ಹಿಂದಿನ ಋಷಿ ಮುನಿದಿಂದ ಬಂದೈತ ನಾ ತಿಳ್ಕೊಬಹುದು. ಹಾ ರೀ. ಆಮೇಲೆ ಇದು ನರಿಗಳ ಊರು ಅಂತ ಕೂಡ ನಾವು ಇಲ್ಲಿ ಕರಿತೀವಿ. ಹೌದು. ಅಲ್ಲಿ ಹೆಚ್ಚಾಗಿ ಚಾಣಾಕ್ಷತೆಯನ್ನ ಹೊಂದಿರುವಂತ ಅಂದ್ರೆ ಜನರು ಇದ್ದಾರೆ ಕೂಡ ಮತ್ತು ಗ್ರಾಮ ಕೂಡ ಐತಿ ಅಂತ ಕರೀತಾರೆ. ಸೌಜನ್ಯ ಅವರೇ, ಈಗ ಈ ಒಂದು ಮಂದಿರಕ್ಕೆ ತ್ರಿಕೋಟಿಲಿಂಗೇಶ್ವರ ಅಥವಾ ತ್ರಿಕೂಟೇಶ್ವರ ದೇವಸ್ಥಾನ ಅಂತ ಬರೋದಕ್ಕೆ ಏನು ಕಾರಣ? ಇದು ಗೋಪುರಗಳನ್ನ ಹೊಂದೈತ್ರಿ. ಆಮೇಲೆ ಪ್ರತಿ 3 ಸುತ್ತಲೂ ಕೂಡ ಗೋಪುರಗಳನ್ನ ಹೊಂದೈತ್ರಿ. ಮತ್ತು ಇದು ತ್ರಿಕೋನಾಕಾರದಲ್ಲಿರುವಂತಹ ದೇವಾಲಯಗಳನ್ನ 3 ಲಿಂಗಗಳನ್ನ ಹೊಂದೈತ್ರಿ. ವಿಶೇಷವಾಗಿ ಯಾವ ದೇವಾಲಯಗಳಲ್ಲಿ ಕೂಡ 3 ಲಿಂಗಗಳನ್ನ ಹೊಂದಿರಂಗಿಲ್ರಿ. ಆದ್ರ ವಿಶೇಷವಾಗಿ ಈ ಕೆತ್ತನೆಗಳು ಏನಾಗಿರ್ತೈತಂದ್ರೆ ರೀ, 3 ಲಿಂಗಗಳಿರುವಂತಹ ದೇವಾಲಯಗಳನ್ನ ಹೊಂದೈತಿ ಅಂತ ಈ ಹಾ ರೀ. ಇದೊಂದು ಲಿಂಗ ವೀಕ್ಷಕರೇ ನೋಡಬಹುದು. ಇದು ಗುಡಿಯ ಬಲವಾಗಿ ಇರುವಂತ ಲಿಂಗ. ಎಡಭಾಗ ಮತ್ತು ಬಲ, ಗುಡಿಯ ಬಲಗಡೆ ಇರುವಂತ ಲಿಂಗ. ನೋಡಿ, ಯಾಕಂದ್ರೆ ಪ್ರತಿಯೊಂದು ಗರ್ಭಗುಡಿಯಲ್ಲಿ ಆಗಿರ್ಬೋದು, ದೇವಾಲಯದಲ್ಲಿ ಆಗಿರ್ಬೋದು, ಕೇವಲ ಒಂದೇ ಒಂದು ಲಿಂಗ ಇರುತ್ತದೆ. ಬಟ್ ಇಲ್ಲಿ ನೋಡಿದ್ರೆ ಇಲ್ಲೊಂದು ಲಿಂಗ ಇದೆ. ಹಾಗೆ ನೀವು ಈ ಮುಖ್ಯ ದ್ವಾರದಲ್ಲಿರುವಂತಹ ಈ ಲಿಂಗದ ಬಗ್ಗೆ ಏನಾದರೂ ವಿಶೇಷತೆಯನ್ನ ಹೇಳ್ಬಹುದಾ? ಐತ್ರಿ. ಆಮೇಲೆ ಪ್ರತಿಯೊಂದು ದಿವಸ ಕೂಡ, ಪ್ರತಿಯೊಂದು ಎಣಿಕೆ ಕೂಡ
ಈಗ ಒಂದು ವರ್ಷ ಅಥವಾ ಆಗಿರ್ಬೋದು, ಇನ್ನು ಬರುವಂತ ದಿನಮಾನಗಳಲ್ಲಿ ಆಗಿರ್ಬೋದು, ಮತ್ತು ಹಿಂದೆ ಬರುವಂತ ಹೋಗಿರುವಂತ ದಿನಮಾನಗಳಲ್ಲಿ ಆಗಿರ್ಬೋದು, ಪ್ರತಿಯೊಂದು ಮೊದಲನೇ ಕಿರಣ ಯಾರಿಗೆ ಬೀಳ್ತೈತಿ ಅಂದ್ರೆ ಈ ಲಿಂಗಕ್ಕೆ ಬೀಳ್ತೈತಿ ಅಂದು ವಿಶೇಷವಾದೈತಿ. ಈ ವಿಶ್ವದಲ್ಲಿ ಕಿರಣ ಮೊದಲು ಬೀಳೋದು ಇಲ್ಲೇ ಕಿರಣ. ಹಾ, ಮೊದಲು ಜಾಗ ಐತೆ ಅದೇನಿಲ್ರಿ, ಆದ್ರೆ ಮೊದಲು ಉದಯಿಸುವಂತಹ ಸೂರ್ಯನ ಕಿರಣವು ಈ ಲಿಂಗದ ಮೇಲೆ ಬೀಳ್ತದಿತ್ತ ಇತಿಹಾಸಕಾರರು ನಮಗೆ ಏನ್ ಮಾಡ್ತಾರದಂದ್ರೆ ವರದಿಯನ್ನ ಮುಟ್ಟಿಸ್ತಾರ. ಆಮೇಲೆ ಈ ಶಾಸನಗಳ ಬಗ್ಗೆ ತಿಳಿಬೇಕಾಯ್ತಂದ್ರ ಇನ್ನೂ ತನಕ ಇದು ಯಾರಿಗೆ ಒಬ್ರಿಗೂ ಓದಾಕ್ ಬಂದಿಲ್ಲ. ಓದ್ರೂ ಸಹ ಇದನ್ನ ಓದ್ರೂ ಸಹ ಈ ದೇವಾಲಯ ಈ ಶಾಸನವನ್ನ ಓದ್ರೂ ಸಹ ಈ ಬಸವಣ್ಣ ಏನಾಕತ್ತಂದ್ರ ತಿರುಗಿ ನಿಂದಿರ್ತಾನ, ಟರ್ನ್ ಅಪ್ ಆಗ್ತಾನ್ರಿ. ಹಾ, ಪೂರ್ತಿ ಸಂಪೂರ್ಣವಾಗಿ ಹೋದ್ರಂದ್ರ ಈ ಬಸವಣ್ಣ ಇದ್ದಿದ್ದ ಟರ್ನ್ ಅಪ್ ಆಗಿ ಅಂದ್ರ ಹಿಂಗ್ ತಿರುಗಿ ಆ ಕಡೆ ಮಾಡಿ ನಿಂದಿರ್ತಾನು. ಮತ್ ಇದ್ರಲ್ಲಿರುವಂತ 7 ಅಡಿ ಸರ್ಪ ನಾಗೇಶ್ವರ, 7 ಅಡಿ ಸರ್ಪ ನಾಗೇಶ್ವರ ಎದ್ದು ನಿಂದಿರ್ತಾನಂತ ಇತಿಹಾಸ ಐತಿ. ಮತ್ತ ಇದ್ರ ಕೆಳಗಿರುವಂತಹ ಬಾವಿ ಅಂತ ಕರಿತೀವಲ್ಲ, ಅದು ಏನ್ ಮಾಡ್ತಿತ್ತಂದ್ರ ರೌಂಡ್ ಆಗಿ ಅಲ್ಲೇ ತನ್ನಂತಾನ ಸುತ್ತಕೋತೈತಿ ಅಂದ್ರ ಇತಿಹಾಸದೊಳಗ. ಹಾ, ಕೆಳಗ ಬಾವಿ ಐತ್ರಿ. ಅದನ್ನ ಓದ್ರಿ ಇವೆಲ್ಲಾ ಪ್ರಕ್ರಿಯೆಗಳು ಇಲ್ಲಿ ನಡೀತವ್ರಿ. ಯಾರೋ ಒಬ್ಬ ಕವಿ ಆಗಿರ್ಬೋದು, ಯಾರೋ ಒಬ್ರು ಕೊಟ್ಟಿರೋರು ಇದನ್ನ ಓದಿ ಅವರು ಸಂಪೂರ್ಣವಾಗಿ ನಾಶ ಹೊಂದ್ಯಾರು. ಕರೆ ಇನ್ನ ತನಕ ಈ ಶಾಸನ ಬಗ್ಗೆ ಯಾರು ಒಬ್ರು ತಿಳ್ಕೊಂಡಿಲ್ಲ. ಕರೆ ಅದ ಈ ಶಾಸನಗಳು ಓದಿದರೆ ಅಲ್ಲಿ ಬಾವಿ ಐತಿ ಮತ್ತು ತಿರುದ ಬಸವನ ತಿರುದ ಅಂತ ಹೇಳ್ತಾರ. ಬಟ್ ಇದು ಯಾರಿಗೂ ಓದ್ಲಕ್ ಆಗುದಿಲ್ಲ, ನಮಗೂ ಏನ್ ತಿಳಿತಾ ಇಲ್ಲ. ಇದು ಶಾಸನ ಹಳಗನ್ನಡ ಇರ್ಬೋದು ಬಹುಶಃ. ಹಳೆಗನ್ನಡ ಯಾವ ಲಿಪಿ ಐತಂತನೂ ಇನ್ನೂ ಗೊತ್ತಾಯ್ತು. ಸ್ಟಾರ್ಟಿಂಗ್ ಏನೈತ್ರಿ ಓಂ ನಮ ಶೃಂಗಾರ ಶಿರಡಿ ಇಷ್ಟ ಕಾಣಿಸುತ್ತೆ. ಕೆತ್ತನ ಬಗ್ಗೆ ಏನಾದ್ರು ವಿಶೇಷತೆ ಹೇಳ್ಬೋದಾ? ಇಲ್ಲಿ ಪ್ರತಿಯೊಂದು ವೀಕ್ಷಣೆಯ ಬಗ್ಗೆ ಹೇಳ್ಬೇಕಂತಂದ್ರೆ ರೀ, ಒಂದು ರೌಂಡ್ ಆಕಾರದಲ್ಲಿತ್ರಿ, ಅಂದ್ರ ಗೋಪುರವನ್ನ ಕಟ್ಟಾರಿ. ಅದಾದ್ಮೇಲೆ ರೀ ಪ್ರತಿಯೊಂದು ಹಂತದಲ್ಲಿಯೂ ಕೂಡ ತಮ್ಮ ವೈಭವವನ್ನ ಹೇಳ್ಕೊಂಡಾರಿ. ಇನ್ನೊಂದು ಹೇಳ್ಬೇಕಂತಂದ್ರೆ ವಿಶೇಷವಾಗಿ ತಮ್ಮ ಗಜೇಂದ್ರನನ್ನ ಇಲ್ಲಿ ಇಟ್ಟಾರಂತ ಹೇಳ್ಬೋದು. ನವಿಲು ಕೆತ್ತನೆ ಇದೆ, ಹಾ ರೀ, ಆನೆ ಕೆತ್ತನೆ. ನಮ್ಮ ಹಿರಿಯರೇ ಹೇಳಿದ ಪ್ರಕಾರ ಇದಂತೂ ಹಂಗ ಆಗಿರೋದಿಲ್ಲ. ಒಂದೇ ದಿವಸದೊಳಗೆ ಇಷ್ಟು ಸುಂದರವಾಗಿರುವಂತಹ ಶಿಲ್ಪವನ್ನ ಅವ್ರಿಗೆ ಕೆತ್ತಾಕ ಸಾಧ್ಯ ಆಗಂಗಿಲ್ಲ. ಆದ್ರಿಂದ ಇದು ಸುಮಾರು ಆಗಿರ್ಬೋದು 2 ವರ್ಷ ಅಥವಾ 3 ವರ್ಷ ಆಗಿರ್ಬೋದು ಇದನ್ನ ಕೆತ್ತಲಾಕ. ಓಕೆ, ಅಂದ್ರೆ ಇಲ್ಲಿ ಭರತನಾಟ್ಯ ಇತ್ತು. ಅಂದ್ರೆ ಈಗ ಇದು ಪರಿಸಿ ಏನದವಲ್ರಿ ಇದು? ಹಾ ರೀ, ಮೊದಲು ಮುಂಚೆ ಇಲ್ಲಿ ರಾಜರು ಕೂತಾಗರಿ ವೈಭೋಗದಿಂದ ತಮ್ಮ ನೃತ್ಯಗಳನ್ನ ನಡೆಸ್ತಿದ್ರಿ. ಆಮೇಲೆ ಇಲ್ಲಿ ಆದ್ರ ಹಂಪಿಯೊಳಗಿರುವಂತಹ ಕಂಬಗಳಿಗೆ ವಿಶೇಷ ಆಗಿರುವಂತಹ ಈ ಕಂಬಗಳಿಗೆ ಮಾತ್ರ ಇಲ್ಲ ರೀ, ವಿಶೇಷ ಇಲ್ರಿ. ಬಟ್ ಇಲ್ಲಿ ನೃತ್ಯ ಮಾಡುವಂತದ್ದು ಏನೋ ಜಾಗ ಐತೆ ಅಂತ ಹೇಳ್ತಾ ಇದ್ರಿ, ಇದು ನಿಜ ಐತೇನ್ರಿ ಅಂತಾರೆ? ಇದು ಅಷ್ಟೊಂದು ನನಗೆ ಸಂಪೂರ್ಣವಾಗಿ ಮಾಹಿತಿ ಇಲ್ಲ ರೀ. ಆದ್ರೆ ರೀ ಇಲ್ಲಿರುವಂತಹ ಏನ್ ಸರೌಂಡಿಂಗ್ ಏರಿಯಾ ಐತಲ್ಲ ರೀ, ಇದು ಕೂಡ ದೇವ್ರದಂತ ಮೊದಲು ತಿಳ್ಕೊಂಡಿದ್ರು. ಆದ್ರ ಈಗೀಗ ನಾವು ಇತಿಹಾಸವನ್ನ ಓದುವಾಗ ಇದು ದೇವ್ರದಂತ ಅಲ್ಲ, ಇದು ರಾಜರು ನಮಗ ಕೊಡುಗೆಯಾಗಿ ಕೊಟ್ಟು ಹೋಗಿದಾರ ಅಂತ ನಮಗ್ ಗೊತ್ತಾಗಿತ್ತು. ಅಂತ 7 ಅಡಿ ಸರ್ಪ ಇಲ್ಲಿ ಬರ್ತೈತೆ ಅಂತ ಹೇಳ್ತಾರೆ, ಇದು ನಿಜಾನ ಸರಿ? ಹೌದು ರೀ, ಬರ್ತೈತಿ ರೀ. ನಮ್ಮ ಅಜ್ಜನಿಗೆ ಅದು ಅನುಭವ ಆಗಿರುವಂತಹ ಒಂದು ಘಟನೆ ರೀ, ದೃಶ್ಯಾವಳಿ ರೀ. ಈಗ ಪ್ರತಿ ಶ್ರಾವಣ 1 ತಿಂಗಳು ರೀ ಇಲ್ಲಿ ಏನ್ ಮಾಡ್ತಾರಂದ್ರ ರುದ್ರಾಭಿಷೇಕವನ್ನ ಮಾಡ್ತಾರೆ. ಮಾಡುವ ಹೊತ್ತಿಗೆ ರೀ ಅವರು ಅಂದ್ರ ಮುಂಚೆ ಎಷ್ಟು ಹೇಳ್ತಿರ್ತೀರ ಅಂದ್ರ 3 ಗಂಟೆಗೆ ಹೇಳ್ತಿದ್ರಿ. ಸುಮಾರು 3 ಗಂಟೆಗೆ ಎದ್ದಾಕರಿ ಆ ನಾಗ ದೇವ ಬಂದಾಗ ರೀ ಊದಿನ ವಾಸ ಬರ್ತೈತ್ರಿ. ನೆಕ್ಸ್ಟ್ ಅದ್ ಬಂದಾಗ ರೀ ನಮ್ಮ ಅಜ್ಜ ಗಪ್ ಇದ್ರಂತ್ರಿ, ನಮ್ ತಾತ ಗಪ್ ಇದ್ರಂತ್ರಿ. ಅವಾಗ ತಾನ ಹೋತೈತ್ರಿ, ಅದ ತನ್ನ ಕೊರಳಿಗೆ ನಾಗಾಭರಣ ಆಗಿ ಎದ್ ನಿಂತಂತು. ಮತ್ತೆ ತಾನ ಏನ್ ಐತಂದ್ರ ಹೋಯ್ತು ಅಲ್ಲಿ ಒಳಗ. ಅಂದ್ರೆ ಆ ಲಿಂಗಕ್ಕೆ ಸುತ್ತಿದ್ದನು ನಿಮ್ಮ ತಾತ ನೋಡಿದಾರ ಅಂತ ಹೇಳಿದಾರೆ. ಅಂದ್ರೆ ಅಲ್ಲಿ ಸರ್ಪ ಬಂದು ಹೊರಗಡೆ ಹೋಗಿದೆ. ವೈಶಿಷ್ಟ್ಯತೆ ಮತ್ತು ಪ್ರಾಮುಖ್ಯತೆ ಮತ್ತೆ ಅಲ್ಲಿ ಅಡಿಪಾಯ ನಿಂದ್ರವಾತಾಗಿತ್ತತ್ರಿ. ಯಾರು ಅಪ್ಪಯ್ಯ ಸ್ವಾಮಿ ಭಟ್ ಅಂತ ಇದ್ರತ್ರಿ. ಅವ್ರ ಅಂದ್ರ
ಆ ಒಂದು ಏರಿಯಾನ ಕಟ್ಕೊಳಕ ತಂತಾನವನ್ನ ಸ್ವತಃ ಪ್ರಯತ್ನವನ್ನ ಮಾಡಿದಾಗ ರೀ ಅದು ಪ್ರತಿಯೊಂದು ಒಂದ್ ಅಡಿಪಾಯ ಹಾಕಿದಂದ್ರ ಅದ್ ಕೊಚ್ಚಿ ಹೋಗಾಕತ್ತಿತ್ರಿ. ಪ್ರತಿಯೊಂದು ಅಡಿಪಾಯದಲ್ಲಿ ಅದು ಕೊಚ್ಚಿ ಹೋಗೋದಾಗ ಅವನು ಏನಂತ ತಿಳ್ಕೊಂಡಿದ್ದಂದ್ರೆ ಇಲ್ಲಿ ಹರಿಯುವಂತ ನದಿಯೇ ಕಾರಣ, ಆ ಕೊಚ್ಚಿ ಹೋಗಲಾಕ ಈ ನದಿಯೇ ಕಾರಣ ಅಂತ ಅವ್ ತಿಳ್ಕೊಂಡಿದ್ದತ್ರಿ. ಆದ್ರ ಅವಾಗ ಅವನು ಇಷ್ಟ ಸಾರಿ ಆದ್ರೂ ನಾ ಕಟ್ಟಾತಿದ್ದೀನಿ, ಇಷ್ಟಾಕ್ ಬೀಳಾಕತ್ತತಿ ಅಂತ ಬಹಳ ಯೋಚನೆ ಆದಾಗ ಅವನ ಕೈಯಲ್ಲಿರುವಂತ ಸೇವಕ ಹೇಳಿದಂತ್ರಿ, ಇಷ್ಟೆಲ್ಲ ಇದ್ ಮಾಡ್ಬೇಡ, ಯಾರಾದ್ರೂ ಸ್ವಾಮಿಗಳ ಕಡೆ ಕೇಳು, ಅವಾಗ ನಿನಗೆ ಇದ್ರ ಇತಿಹಾಸ ನಿನಗೆ ಏನಾದ್ರೂ ಗೊತ್ತಾಗ್ಬೋದು ಅಂದಾಗ ನಾರಾಯಣ ಕುಲಕರ್ಣಿ ಅಂತ ಅವ್ರ ಹೆಸರು ಒಬ್ಬ ಸ್ವಾಮಿ ತೆಕ ಹೋಗ್ಕನ್ರಿ. ಅವಾಗ ಕವಡೆವನ್ನ ಒಗದಾಗ ಇದು ಒಂದು ಹೆಣ್ಣಿಗೆ ಬಲಿ ಆಗ್ಬೇಕಾಗಿರುವಂತ ಜಾಗ, ನೀ ಕಟ್ಟಾತಿರುವುದು ಹೆಂಗೈತಿತ್ತಂದ್ರ ಪ್ರತಿಯೊಂದು ಒಂದೊಂದು ಹಂತದಲ್ಲಿ ಏನೇನ್ ನೀ ಕಟ್ತಿಯಲ್ಲ ಅದು ಒಂದೊಂದು ಹಂತ ಬೀಳಾಕ ಕಾರಣನ ಒಂದು ಹೆಣ್ಣಿನ ಬಲಿ ಆಗ್ಬೇಕು. ಮೊದಲನೇ ಮಾತು, ಬಲಿ ಆದಾಗ ಮಾತ್ರ ಇದು ಅಡಿಪಾಯ ನಿಂದಿರ್ತಂತ ಅವ್ ಹೇಳ್ದತ್ತೆ, ಸ್ವಾಮಿ ಹೇಳ್ದಂತ್ರಿ. ಅವಾಗ ಅದು ಯಾವ ಹೆಣ್ಣು ಅಂತ ಕೇಳಿದಾಗ್ರಿ ಅವಾಗ ಹೇಳ್ದಂತೆ ಇದು ಕುಲಕರ್ಣಿ ಅಂದ್ರ ಹಾರೂರ ಆಗಿರ್ಬೋದು ಅಥವಾ ಕುಲಕರ್ಣಿ ಆಗಿರ್ಬೋದು, ಇವ್ರು ಬ್ರಾಹ್ಮಣರ ಅಂತ ಏನ್ ಕರಿತೀವಲ್ಲ ಅವರಲ್ಲಿರುವಂತಹ ಅವ್ರದ ನಮಗ ಒಂದು ಏನ್ ಬೇಕಾದಂದ್ರ ಒಂದು ಹೆಣ್ಣು ಬೇಕು ಅಂದಾಗ ಇದು ಮಾತ್ರ ನಿಂತಿರ್ತೈತಿ ಅಂದಾಗ ಸ್ವಾಮಿ ನಿಮ್ಗ ಆಶ್ಚರ್ಯ ಆಗಿ ಬಿಡ್ತೈತ್ರಿ. ಪ್ರತಿಯೊಬ್ರು ಅವಾಗ ಯಾರು ಒಬ್ರು ಅಷ್ಟು ಕುಲಕರ್ಣಿಗಳ ಇಲ್ಲಿ ಈ ಏರಿಯಾದೊಳಗ ಇದ್ದಿದ್ದಿಲ್ಲಂತ್ರಿ. ಅವಾಗ ನಾರಾಯಣಪ್ಪ ಕುಲಕರ್ಣಿ ಅಂತ ಒಬ್ಬ ಅಂದ್ರ ವೃತ್ತ ಇದ್ದಂತ್ರಿ. ಅವಾಗ ಅವನ್ ಕಡೆ ಬರ್ತಾನಂತ. ಅವಾಗ ಹಡೆದು ಬಂದಿರುವಂತಹ ಒಂದು ತಾಯಿ ಅದೇ ಗರ್ಭಿಣಿಯಾಗಿ ಹಡೆದು ಬಂದಿರುವಂತ ಒಬ್ಬ ತಾಯಿ, ಅಕ್ಕಿನ ಹೆಸರ ಕೋನಾಂಬಿಕೆ ಅಂತ. ಅವಾಗ ಆಕಿ ಅದ ಬಂದಿರ್ತಾಳು, ಬಂದಾದ್ಮೇಲೆ ಆಕಿನೂ ಕೂತಿರ್ತಾಳು. ಕೂತಾಗ ಅವಾಗ ನಾರಾಯಣ ಸ್ವಾಮಿ ಬರ್ತಾನ. ಬಂದಾದ್ಮೇಲೆ ರೀ ಬಂದ ಕುಂಡ್ರತಾನು. ಕೂತಾದ್ಮೇಲೆ ಅಪ್ಪಯ್ಯ ಸ್ವಾಮಿ ಬಟ್ ಎಲ್ಲೋ ಆಗಿ ಹೊರಗೆ ಹೋಗಿರ್ತಾಳ, ಒಂದ್ ಸ್ವಲ್ಪ ಕೆಲಸ ಇತ್ತ ಹೊರಗೆ ಹೋಗಿರ್ತಾಳು. ಯಾರಂದ್ರ ಮಗಳು ಬಂದಾಗ ಅದೇ ಹೊತ್ತಿಗೆ ಆಕಿ ನೀವು ಬಾಗಿನಲ್ಲಿ ನಿಂದಿರ್ತಾಳು. ಅವ್ರಿಬ್ರು ಒಳಗೆ ಚರ್ಚೆ ನಡೆದಿರ್ತೈತಿ, ಇಬ್ಬರಿಗೂ ಚರ್ಚೆ ನಡೆದಿರ್ತೈತಿ. ಏನಂತ ಚರ್ಚೆ ನಡೆದಿರ್ತೈತಿ ಅಂದ್ರ, ನಾನು ಒಂದು ಅಡಿಪಾಯನ ಹಾಕತ್ತಿದ್ದೀನಿ, ಅಲ್ಲಿ ನಿಂದ್ರುವಾಲು ಒಂದು ನಾ ಕಟ್ಟಿರುವಂತ ಅಡಿಪಾಯಗಳು ಒಂದು ನಿಂದ್ರುವಾಲು, ಆದ್ರಿಂದ ನಿನ್ನ ಮಗಳ ಹತ್ಯೆ ಬೇಕು, ಮೃತ್ಯು ಬೇಕು ನನಗೆ ಅಂತ ಕೇಳಿದಾಗ ಅವಾಗ ತಂದೆಗೆ ಏನ್ ಅನಿಸ್ತಂದ್ರ, ಒಂದ್ ಯಾವ್ದೋ ಬಿಸಿ ತುಪ್ಪವನ್ನ ಬಾಯ ಹಾಕಿದಾಗ ಈ ಕಡೆ ಉಗುಳಾಕು ಆಗಂಗಿಲ್ಲ, ಈ ಕಡೆ ನುಂಗಾಕು ಆಗಂಗಿಲ್ಲ. ಆವಾಗ ಈಗ ಮಗಳನ್ನ ಬಲಿ ಕೊಟ್ರೆ ಹೆಂಗ ನನ್ನ ಮಗಳು ಅಂದ್ರ ಸ್ವಾರ್ಥಕತೆ ಬೆಳಿತೈತಿ. ಆಮೇಲೆ ಯಾವ್ದೋ ಒಂದು ಊರಿನ ಉದ್ಧಾರಕ್ಕಾಗಿ ನನ್ನ ಮಗಳನ್ನ ಬಲಿ ಕೊಡ್ತೀನಿ ಅನ್ನೋ ಸಂತೋಷ ಇರ್ತೈತಿ. ಆಮೇಲೆ ನನ್ನ ಮಗಳಂತ ಒಂದು ಸ್ವಾರ್ಥ ಬೆಳಿತೈತಿ. ಆ ಸ್ವಾರ್ಥತೆಯನ್ನ ಅವನು ನಿಷ್ಕಲ್ಮಶವಾಗಿ ಬಿಡ್ತಾನು. ಬಿಟ್ಟಾದ್ಮೇಲೆ ಅವಾಗ ಬಾಗಿನಲ್ಲಿರುವಂತಹ ಒಬ್ಬ ತಾಯಿ ಆಕಿ ಹೇಳ್ದಾದ್ಮೇಲೆ ಆಕಿ ಅದನ್ನ ಸೂಕ್ಷ್ಮವಾಗಿ ಗಮನದಲ್ಲಿ ಇಟ್ಕೊಂಡಿರ್ತಾಳ. ಅಪ್ಪಯ್ಯ ಸ್ವಾಮಿ ಭಟ್ರವರು ತಮ್ಮ ಎಲ್ಲಿ ಕೆಲಸ ಐತೆ ಅಲ್ಲಿ ಹೋದಾದ್ಮೇಲೆ ಅವಾಗ ಆಕೆ ಕೋನಾಂಬಿಕೆ ಒಳಗ್ ಸಾವಕಾಶ ಬರ್ತಾಳ, ಕುಂಡಿರ್ತಾಳ, ನೀರ್ ಕುಡಿತಾಳ, ತಂದೆಗೂ ಕೂಡ ನೀರ್ ಕೊಡ್ತಾಳ. ಆಮೇಲೆ ತಂದೆ ಯಾಕೋ ಮುಖದಲ್ಲಿ ಒಂದು ಬೇಸರತೆ. ಯಾಕಂತಂದ್ರೆ ಸ್ವಂತ ಮಗಳು, ಯಾರೂ ಕೂಡ ಕಳ್ಕೊಳಕ ಆಗೋದಿಲ್ಲ. ಆವಾಗ ತಂದೆ ಏನ್ ಕೇಳ್ತಾನಂತಂದ್ರ, ಮಗಳು ಏನಂತ ಕೇಳ್ತಾಳ ಅಂದ್ರೆ, ಇಷ್ಟಾಕಪ್ಪ ಬೇಸರ ಆಗಿದ್ದಿ ಅಂತ ಕೇಳಿದಾಗ ಅಪ್ಪ ಹೇಳೋದಿಲ್ಲ. ಅವಾಗ ಮಗ ಏನಂತ ತಂದೆ ಏನಂತ ಅಂದ್ರ, ಏನಿಲ್ಲಮ್ಮ, ಒಂದು ಕೃತಕವಾಗಿರುವಂತಹ ಒಂದು ಸಂದೇಶವನ್ನ ನನಗೆ ತಿಳಿದು ಬಿಡ್ತು. ಆದ್ರಿಂದ ಅವನು ಎದೆಯೊಳಗೆ ಅದನ್ನ ಮುಚ್ಚಿಟ್ಕೊಂಡಾದ್ಮೇಲೆ ಅವಾಗ ತಂದೆ ಸಂಪೂರ್ಣವಾಗಿ ಅದನ್ನ ಹೇಳೋದಿಲ್ಲ. ಹೇಳೋದಕ್ಕಾಗಿ ಆಕಿನ ಸ್ವತಃ ತಾನು ಇದನ್ ಮಾಡಿ ಅವಾಗ ಹೇಳ್ತಾನೆ. ಮಾತಾಡಿರಲ್ಲ ಅಪ್ಪಯ್ಯ ಸ್ವಾಮಿ ಭಟ್ಟರ್ ಅವ್ರ ಜೊತೆ, ನಾ ಅದನ್ನ ಸಂಪೂರ್ಣವಾಗಿ ಕೇಳಿಸ್ಕೊಂಡಿದ್ದೀನಿ. ಈ ಊರು ಉದ್ಧಾರ ಆಗ್ಬೇಕಂತಂದ್ರ ನಾ ಕೊಟ್ರು ಸರಿ ಅಂತ ನನ್ನ ಮೃತದೇಹವನ್ನ ಆ ಇದಕ್ಕೆ ಕೊಡ್ತೀನಿ ಅಂತ, ಆ ಅಡಿಪಾಯಕ್ಕೆ ಕೊಡ್ತೀನಿ ಅಂತ ಹೇಳತ್ತಿರ್ತಾರ. ಆದ್ರ ಆ ಒಂದು ಅಡಿಪಾಯ ಏನಿತ್ತಂದ್ರ ಇಡೀ ಊರಲ್ಲಿರುವಂತಹ ಮನೆಗಳ ನಿಂದಿರ್ತಿರ್ತಾರೆ. ಅಂದ್ರೆ ಅವ್ರ ಗರ್ಭಿಣಿ ಇದ್ರ ಗರ್ಭಿಣಿಯಾಗಿ ಹಡ್ದಿದ್ದು
ಅಂದ್ರೆ ಒಂದು ಮಗುವನ್ನ ತೆಗೆದುಕೊಂಡು ಅವ್ರ ಒಪ್ಪಿಗೆ ಆಗಿ ನಾವು ಒಳಗ್ ಹೋಗಿದ್ರು ರೀ ಅವ್ರ ಮೃತ್ಯು ತಗೊಂಡಿದ್ರು ಮತ್ ಇದು ಶಾಪ್ ಒಂದ್ ಐತೆ ಹೇಳ್ತಾರಲ್ರಿ ಹೌದ್ರಿ ಶಾಪ್ ಐತ್ರಿ. ಗರ್ಭಿಣಿಯವರು ಇಲ್ಲಿ ಬರುವಂತಿಲ್ಲ ರೀ. ಅಂದ್ರೆ ಇಲ್ಲಿ ಅಲ್ಲಿ ಇಲ್ಲಿ ಕೋನಮ್ಮ ಗುಡಿ ಅಂತ ಬರುವಂತಿಲ್ಲ ರೀ. ವೀಕ್ಷಕರೇ ಅದು ಸ್ಥಳ ನಿಮ್ಮ ಕೆಲವೇ ನಿಮಿಷದಲ್ಲಿ ತೋರಿಸ್ತೀವಿ. ಇಲ್ಲಿ ಕಂಟಿನ್ಯೂ ಅಲ್ಲಿ ಹೋಗಿ ಮಾತಾಡೋಣ್ರಿ ಇಲ್ಲದ್ರ. ಓಕೆ ಬನ್ನಿ ವೀಕ್ಷಕರೇ ಆ ಸ್ಥಳದಲ್ಲಿ ವೀಕ್ಷಣೆ ಮಾಡೋಣ. ಇದು ಕೋನಮ್ಮ ದೇವಿ ದೇವಸ್ಥಾನ. ಓಕೆ ಇದೇನ್ರಿ? ಹಾ ಇದೆ. ಇದ್ರ ವಿಸ್ತಾರಾಗಿ ನಮ್ಗೆಲ್ಲ ತಿಳಿಸ್ಕೊಟ್ರಿ. ಇದು ಅದೇ ಕಾಲದಲ್ಲಿ ಇದಾಗಿತ್ತ ಅಥವಾ ಇದು ಹೆಂಗ? ಇದು ಅದ ನಂತರ ಆಗಿತ್ತು. ತೋರ್ಸಕ ನಮ್ಗೆ ವಿಸ್ತಾರವಾಗಿ ಹೇಳಿ. ಅಂದ್ರ ಇದ ಬಲಿಯಾನ್ ಕೊಟ್ರಲ್ರಿ ಸಂಪೂರ್ಣವಾಗಿ ಆಕಿ ಜೀವಂತವಾಗಿ ಶವ ಆಗಿ ಅಂತ ಹೇಳಿ. ಜೀವನ ಸೇವೆ ಅಂದ್ರೆ ಈ ಊರಿಗೊಂದು ಶಾಪ್ ಐತೆ ಅಂತ ಹೇಳ್ತಾರೆ. ಆ ಶಾಪ್ ಅನ್ನು ಹೇಳ್ರಿ ಮತ್ತ ತಾಯಿ ವಿಸ್ತಾರ ನಮ್ಗೆ ತಿಳಿಸ್ಕೊಟ್ರಿ. ಈ ತರದ ಶಾಪ್ ಅಂತ್ರ ರೀ ಇಲ್ಲಿ ಗರ್ಭಿಣಿಯರು ಯಾರು ಪ್ರವೇಶ ಇಲ್ರಿ. ಇಲ್ಲಿ ಅಂದ್ರೆ ಇಲ್ಲಿ ಗುಡಿ ಒಳಗನೆ ಇಲ್ಲಿ ಆಸ್ಪಾಸ್ ಇಲ್ಲಿ ಹೊರಗೆ ಇಲ್ಲೇ ಆಸ್ಪಾಸ್ ಅಂದ್ರೆ ರೀ ಗುಡಿ ಒಳಗ ಅಂತ ಬಂದಂಗ್ರಿ. ಅಂದ್ರೆ ಇಲ್ಲಿ ಯಾರು ಗರ್ಭಿಣಿಯರು ತಿರುಗಾಡಂಗಿಲ್ರಿ. ಅದ್ ನಂತರ ರೀ ಇಲ್ಲಿ ಗೋರ್ಖಾ ಅಂತ ಕರಿತೀವಲ್ಲ ಗೋರ್ಖಾ ಹಾ ರೀ ಅವ್ರು ಇಲ್ಲಿ ಬರಂಗಿಲ್ರಿ. ಯಾಕಂದ್ರೆ ಈ ದೇವರ ಕಾವಲಿ ಹಾ ರೀ ಈಕಿನ ಕೋಟೆಯನ್ನ ಕಾಯಕತ್ತಾಳ್ರಿ. ಮತ್ತ ಇನ್ನ ಅವ್ರ ಅವಶ್ಯಕತೆ ಏನಂತ ಹೇಳ್ತಾರೆ. ಗುಡಿ ವೈಶಿಷ್ಟ್ಯತೆ ಏನಾದ್ರು ತಿಳಿಸಿ ಹೇಳ್ತೀರಿ? ಈಕಿನು ಜೀವಂತ ಶವ ಆಗ್ಯಾಳ ಅಂತ ಹೇಳ್ಬೋದ್ರಿ. ಮತ್ತೊಂದು ಜೀವಂತ ಶವ ಆಗಿರೋ ಸ್ಥಳ ಇದೇನಾ ಅಥವಾ ಇಲ್ಲಿ ಬೇರೆ ಇದೆ ರೀ. ಅಂದ್ರೆ ಇದ್ರ ಕೆಳಗ್ ಒಂದ್ ಆಕಿನ ಇದನ್ ಶವ ಐತ್ರಿ. ಅಂದ್ರೆ ಇದ್ರ ತಳಗ ಐತೇನ್ರಿ? ಹಾ ರೀ ಇದ್ರ ಕೆಳಗ್ ಆಕಿನ ಶವ ಐತ್ರಿ. ಅದ್ರ ಮ್ಯಾಲ ಆಕಿನ ದೇವಾಲಯನ ಕಟ್ಟಾರಿ. ದೇವಾಲಯ ಕಟ್ಟಾರ. ಹಾ ರೀ ಆಕಿಗ್ ಪ್ರತಿ ದಿವ್ಸ ರೀ ಅವ್ ಕುಲಕರ್ಣಿ ಆಗಿರುವಂತ ಊಟ ಮತ್ತು ನೀರನ್ನ ಕಳಿಸ್ತಿದ್ದಂತ ಇಷ್ಟ ಕಿಡಿಕೆ ಮಾಡಿದ್ರತ್ರಿ. ಅಂದ್ರ ತನಗ ಇದನ್ ಹೋಗ್ಬೇಕಂತ ಅಂದ್ರ ಗಾಳಿ ಮತ್ತು ನೀರ್ ಬೇಕಂತ ಊಟ ಬೇಕಂತ ರೀ ಸಂಪೂರ್ಣವಾಗಿ ಇಷ್ಟು ಕಿಡಿಕೆ ಮಾಡಿದಂತ್ರಿ. ಅದ್ರಲ್ಲಿ ಸರಸ್ತಿದ್ದತ್ರಿ ದಿನ ಸರಸ್ತಿದ್ದತ್ ಅವ್ ಊಟ ಮತ್ತು ನೀರನ್ನ ರೀ. ಅದನ್ನ ತಗೋತಿದ್ಲತ್ರಿ ತಿಂತಿದ್ಲತ್ರಿ. ಇನ್ನ ತನಕ ಆಕಿ ಬದುಕ್ಯಾಳ ಮತ್ತು ಸತ್ತಾಳು ಅನ್ನೋದು ಇನ್ನ ತನಕ ಗೊತ್ತಾಯ್ತು. ಅಂದ್ರ ಅದ ಇದು ಊಟ ಕೊಡುವಂತ ಜಾಗ ಯಾರು ಗೊತ್ತೈತ್ರಿ ನಿಮಗ? ಅದೇನ್ ಗೊತ್ತಿಲ್ರಿ. ಅದೆಲ್ಲ ಸಂಪೂರ್ಣವಾಗಿ ಮುಚ್ಚಿಬಿಟ್ಟಾರ. ಇದಿಷ್ಟು ಕೋಣಮ್ಮ ದೇವಸ್ಥಾನದ ಒಂದು ಮಾಹಿತಿ ಆಗಿತ್ತು. ಮತ್ತೆ ಕೊನೆಯದಾಗಿ ತ್ರಿಕೂಟೇಶ್ವರ ದೇವಸ್ಥಾನ ಬಗ್ಗೆ ಮಾಹಿತಿಯನ್ನು ತೆಗೆದುಕೊಳ್ಳೋಣ. ವೀಕ್ಷಕರೇ ಇಲ್ಲಿ ನೀವು ನೋಡಬಹುದು ಶಿಲ್ಪಕಲೆ ಎಷ್ಟು ವಿಸ್ತಾರವಾಗಿ ಎಷ್ಟು ಅದ್ಭುತವಾಗಿದೆ ಎಂಬುದನ್ನು ಇಲ್ಲಿ ನೋಡ್ಕೋಬಹುದು. ಅಂದ್ರೆ ಇದು ಕಲರ್ ಚರಣ್ ಹೆಂಗೇನ್ರಿ? ಕಲರ್ ಪೇಂಟ್ ಇದೆಲ್ಲ ಮ್ಯೂಟ್ ಮಾಡ್ಬೇಕ್ರಿ ನೀವು ತಗೋರು ಮರ ಅದು ನ್ಯಾಚುರಲ್ ಬರ್ಬೇಕು. ಇದಂದ್ರೆ ಕರಿ ಕಲ್ ಐತಿ ನೋಡ್ರಿ. ಇದ್ರ ಮೇಲೆ ಕಲರ್ ಮಾಡ್ಯಾರು. ಬಟ್ ಇದ್ರದ್ದು ಕಣ್ಣಿನ ಗುಡ್ಡಿ ಎಷ್ಟ್ ಚಂದ ಐತಿ. ಕಣ್ಣನ್ನು ಹೊಡ್ಕೊಂಡು ಹೋಗ್ಯಾರ ಹುಡುಗರ. ಸೊ ಇದಿಷ್ಟು ಈ ತ್ರಿಕೂಟೇಶ್ವರ ಅಥವಾ ತ್ರಿಲಿಂಗೇಶ್ವರದ ದೇವಾಲಯದ ಮಾಹಿತಿ ಆಗಿತ್ತು. ಈ ದೇವಾಲಯದ ಇತಿಹಾಸದ ಬಗ್ಗೆ ಎಳೆಯಾಗಿ ಮಾಹಿತಿಯನ್ನು ತಿಳಿಸಿದಂತಹ ನಮ್ಮ ಸೌಜನ್ಯ ಗುರು ಅವರಿಗೆ ನಮ್ಮ ಕಡೆಯಿಂದ ನಮ್ಮ ಟೀಮ್ ವತಿಯಿಂದ ಅನಂತ ಧನ್ಯವಾದಗಳನ್ನು ತಿಳಿಸುತ್ತಾ ಮುಂದಿನ ಮತ್ತೊಂದು ಸಂಚಿಕೆಯಲ್ಲಿ ಇನ್ನೂ ಈ ತರಹದ ಹಲವಾರು ವಿಶೇಷ ದೇವಸ್ಥಾನಗಳ ಬಗ್ಗೆ ಅವುಗಳ ಇತಿಹಾಸದ ಬಗ್ಗೆ ಮತ್ತು ಚರಿತ್ರೆ ಬಗ್ಗೆ ನಾವು ನಿಮ್ಮ ಮುಂದೆ ಬೆಳಕಿ ತರುವಂತಹ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರಗಳು.